ಅನಿತಾ ಪೆಟ್ರೋಲ್ ಬಂಕಿನಲ್ಲಿ ಕೆಲಸ ಮಾಡ್ತಿರ್ತಾಳೆ. ದಿನ ಅವಳು ಬೆಳಿಗ್ಗೆ 7 ಗಂಟೆಗೆ ಸರಿಯಾಗಿ ಪೆಟ್ರೋಲ್ ಬಂಕಿಗೆ ಹೋಗಬೇಕಾಗಿರುತ್ತೆ. ಅವಳು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ದೇವರಿಗೆ ಪೂಜೆ ಮಾಡಿ ಕೆಲಸಕ್ಕೆ ಹೋಗ್ತಿದ್ಲು. ಅದೇ ರೀತಿ ಆ ದಿನ ಕೂಡ ಅವಳು ಸ್ನಾನ ಮಾಡೋಕೆ ಹೋಗಿದ್ಲು. ಅವಳು ಊರಿಗೆ ಮಹಾನ್ ಸುಂದರಿಯಾಗಿದ್ಲು. ಅವಳ ಎದೆಗಳು ಯೌವನದಿಂದ ತುಂಬಿಕೊಂಡು ನೋಡುವವರ ಕಣ್ಣನ್ನು ಕುಕ್ಕಿಸುವಂತಿತ್ತು. ಅದನ್ನ ಎರಡೂ ಕೈಯಿಂದ ಬಾಚಿದ್ರೂ ಸಿಗಲ್ಲ, ಅಷ್ಟೂ ದೊಡ್ಡದಾಗಿತ್ತು. ಅನಿತಾ ಯಾವಾಗಲೂ ಸ್ನಾನ ಮಾಡಲು ಲಕ್ಸ್ ಸೋಪನ್ನ ಯೂಸ್ ಮಾಡ್ತಿದ್ಲು. ಅವಳು ತನ್ನೆಲ್ಲ ಸುಂದರ ಅಂಗಾಂಗಗಳನ್ನು ತಿಕ್ಕಿ ತಿಕ್ಕಿ ತೊಳೆದು ಶುಚಿ ಮಾಡಿಕೊಂಡು ಬಟ್ಟೆ ಹಾಕಿಕೊಳ್ಳದೆ ತನ್ನ ರೂಮಿನೊಳಗೆ ಬರ್ತಾಳೆ. ಅಲ್ಲಿ ಕನ್ನಡಿ ಮುಂದೆ ನಿಂತು ಟವೇಲಿನ ಮೂಲಕ ತನ್ನ ಅಂಗಾಂಗಗಳನ್ನು ಒರೆಸಿಕೊಳ್ಳೋಕೆ ಶುರು ಮಾಡ್ತಾಳೆ. ಹಾಗೆ ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ಒಂದು ಫೋನ್ ಕರೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಸ್ತ್ರೀ ಪುರುಷ ವಶೀಕರಣ, ಸಂಭೋಗ ವಶೀಕರಣ, ಮಾಟ ಮಂತ್ರ, ಸಾಲಬಾಧೆ, ಶತ್ರುಕಾಟ, ಗಂಡ ಹೆಂಡತಿ ಸಮಸ್ಯೆ, ಅತ್ತೆ ಸೊಸೆ ಕಿರಿಕಿರಿ, ಕೋರ್ಟ್ ಕೇಸ್, ಈ ಎಲ್ಲ ಸಮಸ್ಯೆಗಳನ್ನ ಹೆಸರಿನ ಮೂಲಕ ಮಾತನಾಡುವ ಮೂಲಕ ನಿಮ್ಮ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೇವಲ 3 ದಿನದಲ್ಲಿ ಶಾಶ್ವತ ಪರಿಹಾರ. ಕೇರಳೀಯ ದೈವ ಆರಾಧನೆಯಿಂದ ಮಾಂತ್ರಿಕ ತಾಂತ್ರಿಕ ಪದ್ಧತಿ, ಅಘೋರ ಪೂಜಾ ವಿಧಾನದಿಂದ ನಿಮ್ಮ ಅಸಾಧ್ಯ ಸಮಸ್ಯೆಯನ್ನ ಸಾಧ್ಯ ಮಾಡಿಕೊಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ ಪಂಡಿತ್ ದೈವಾನಂದ್ ತಾಂತ್ರಿಕ್. ಇವರ ದೂರವಾಣಿ ಸಂಖ್ಯೆ ಶಾಶ್ವತ ಪರಿಹಾರ ಶತಸಿದ್ಧ. ಹಿಂದೆ ಸಂಪರ್ಕಿಸಿ 9986696053. ಮೈ ಒರೆಸಿಕೊಳ್ಳುವಾಗ ಅವಳು ತನ್ನ ಬಟ್ಟೆಯಿಲ್ಲದ ಅಂಗಾಂಗಗಳನ್ನು ನೋಡ್ತಾಳೆ. ಹಾಲಿನ ಬಣ್ಣದಲ್ಲಿರೋ ಮೈ ಬಣ್ಣ, ಕಪ್ಪು ಕೂದಲು, ಕೆಂಪು ತುಟಿಗಳು, ಮೀನಿನಂತಿರೋ ಕಣ್ಣುಗಳು ಈಗ ಹಾಗೆ ಕೆಳಗೆ ಬಂದ್ರೆ ತೊಡೆ ಮಧ್ಯೆ ಸೊಂಪಾಗಿ ಕೂದಲು ಬೆಳೆದು ಅದರ ನಡುವೆ ಕಾಣಿಸುತ್ತಿರೋ ಅವಳ ಕನ್ಯತ್ವದ ಕೆಂಪು ಹೂವು. ಅದನ್ನೆಲ್ಲ ನೋಡಿದವಳು ನಾನೆಷ್ಟು ಸುಂದರವಾಗಿದ್ದೀನಿ ಅಂತ ಯೋಚಿಸ್ತಾ ಅಂತಹ ದೇಹವನ್ನ ನೀಡಿದ್ದಕ್ಕೆ ದೇವರಿಗೆ ಧನ್ಯವಾದ ಹೇಳ್ತಾಳೆ. ಅಷ್ಟರಲ್ಲಿ ಒಳಗೆ ಬಂದ ಅವಳಮ್ಮ, ಅಬ್ಬಬ್ಬ ಏನೇನಿಂದು ಅವತಾರ, ಇಷ್ಟು ದೊಡ್ಡವಳಾಗಿದ್ದೀಯಾ, ಒಂಚೂರು ಸೂಕ್ಷ್ಮತೆಯನ್ನೋದು ಇಲ್ವಾ ನಿನ್ಗೆ, ಬೇಗ ಬಟ್ಟೆ ಹಾಕ್ಕೋಳೆ, ಅಸಹ್ಯ ಅಂತ ಹೇಳ್ತಾ ತಿಂಡಿ ಮತ್ತು ಕಾಫಿನ ಇಲ್ಲಿ ಟೇಬಲ್ ಮೇಲೆ ಇಡ್ತೀನಿ, ಒಂಚೂರು ಬಿಡ್ದೆ ತಿನ್ಕೊಂಡು ಹೋಗು ಅಂತಾಳೆ. ಅಮ್ಮ, ಯಾಕಮ್ಮ ರೇಗ್ತಿದ್ದೀಯಾ, ನೋಡಿದ್ದು ನೀನೆ ತಾನೇ, ಮನೇಲಿ ಬೇರೆ ಯಾರೂ ಇಲ್ಲ, ನಾನು ಹೀಗಿದ್ರೆ ನಿನ್ಗೇನು ತೊಂದರೆ ಅಂತ ಕೇಳ್ತಾ ಅವಳ ಹತ್ತಿರ ಬರ್ತಾಳೆ. ಅದು ಹಾಗಲ್ಲ ಕಣೆ, ನೀನು ದೊಡ್ಡವಳಾಗಿದ್ರು, ನಿನ್ನ ತೊಡಸಂದಿಯಲ್ಲಿ ರಾಶಿ ರಾಶಿ ಕೂದಲು ಬೆಳೆದಿದ್ರು, ನಿನ್ಗೆ ಮದ್ವೆಯಾಗಿ ಮಕ್ಕಳಾದ್ರೂ ನೀನು ನನಗೆ ಮಗಳೇ ಕಣೆ. ಆದ್ರೆ ಹುಡುಗೀರು ಅಂದಮೇಲೆ ಸ್ವಲ್ಪ ನಯನಾಚಿಕೆ ಇರಬೇಕು, ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ, ಅದಕ್ಕೆ ಹೇಳ್ದೆ ಅಂತ ಹೇಳ್ತಾಳೆ. ಅದಿರ್ಲಿ, ನೀನು ಆ ಜಾಗದಲ್ಲಿರೋ ಕೂದಲನ್ನ ತೆಗೆಯಲ್ವಾ, ಒಳ್ಳೆ ಅಮೆಜಾನ್ ಕಾಡಿನ ಥರ ಬೆಳೆದಿದೆ ಅಂತ ನಗ್ತಾ ಹೇಳ್ತಾಳೆ. ಅದನ್ನೆಲ್ಲ ತೆಗಿಬಾರ್ದಮ್ಮ, ನೋಡು ಈ ಕೂದಲು ಇಲ್ಲಿರೋದ್ರಿಂದ ನನ್ನ ದೇಹ ಎಷ್ಟು ಲಕ್ಷಣವಾಗಿ ಕಾಣಿಸ್ತಿದೆ. ನಿಮ್ಮ ಕಾಲದಲ್ಲಿ ನೀವು ಕೂದಲ್ನೆಲ್ಲ ಬೋಳಿಸ್ತಿದ್ರಾ, ಇಲ್ಲ ತಾನೇ ಅಂತ ಕೇಳ್ತಾಳೆ. ಆಗ ಅವಳಮ್ಮ, ಅದು ನಮ್ಮ ಕಾಲ ಕಣೆ, ಈಗಿನ ಕಾಲನೇ ಬೇರೆ, ಹುಡುಗೀರು ಆ ಜಾಗನ ಎಷ್ಟು ಚೆನ್ನಾಗಿ ಇಟ್ಕೋತಾರೆ ಗೊತ್ತಾ, ನೀನು ಮಾತ್ರ ಅಲ್ಲಿ ಅಮೆಜಾನ್ ಕಾಡನ್ನೇ ಬೆಳೆಸ್ಕೊಂಡಿದ್ದೀಯಾ, ಏನ್ ಹುಡ್ಗಿನೋ ಏನೋ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಅವಳಿಗೆ ಪೆಟ್ರೋಲ್ ಬಂಕಿಗೆ ಹೋಗೋಕೆ ಟೈಮ್ ಆಗುತ್ತೆ. ಅಮ್ಮ, ನನ್ನ ಕಾಚ ಬಾತ್ರೂಮ್ನಲ್ಲಿದೆ, ಹೋಗಿ ತಗೊಂಡ್ಬಾ ಅಂತ ಅನಿತಾ ರಿಕ್ವೆಸ್ಟ್ ಮಾಡ್ಕೋತಾಳೆ. ಆಗ ಅವಳಮ್ಮ, ಒಂದು ಐಡಿಯಾ ಮಾಡು, ಇದೇ ಅವತಾರದಲ್ಲಿ ಪೆಟ್ರೋಲ್ ಬಂಕಿಗೆ ಹೋಗ್ಬಿಡು ಅಂತ ರೇಗಿಸ್ತಾ ತರ್ತೀನಿ ಇರು ಅಂತ ಬಾತ್ರೂಮಿಗೆ ಹೋಗಿ ಕಾಚಾನ ತಗೊಂಡು ಬರ್ತಾಳೆ. ನಂತರ ಅವಳೇ ಅನಿತಾಳಿಗೆ ಕಾಚಾನ ಹಾಕ್ತಾಳೆ. ಹಾಗೆ ಹಾಕೋವಾಗ ಸೊಂಪಾಗಿ ಬೆಳೆದಿರೋ ಕೂದಲನ್ನ ಸವರ್ತಾಳೆ. ಅದಕ್ಕೆ ಅನಿತಾ ಏನೂ ರೆಸ್ಪಾನ್ಸ್ ಮಾಡಲ್ಲ. ಅವಳಿಗೆ ಆ ಸವರುವಿಕೆ ಹಿತವಾಗಿತ್ತು ಅನ್ನಿಸುತ್ತೆ. ನಂತರ ಬ್ರಾವನ್ನ ಕೂಡ ಅವಳೇ ಹಾಕಿ ಕೂದಲನ್ನ ಬಾಚಿ ಜಡೆ ಹಾಕ್ತಾಳೆ. ಅನಿತಾ ಗಡಿಬಿಡಿಯಲ್ಲಿ ತಿಂಡಿ ತಿಂದು ಕಾಫಿನ ಕುಡಿದು ಸ್ಕೂಟಿ ತಗೊಂಡು ಪೆಟ್ರೋಲ್ ಬಂಕಿಗೆ ಹೊರಡ್ತಾಳೆ. ಅವಳು ಪೆಟ್ರೋಲ್ ಬಂಕಿಗೆ ಬರುವಾಗ 5 ನಿಮಿಷ ಲೇಟಾಗಿರುತ್ತೆ. ಆಗ ಅವಳ ಗೆಳತಿ ಗೀತಾ, ಯಾಕೆ ಲೇಟ್ ಮಾಡ್ದೆ ಅಂತ ಕೇಳ್ತಾಳೆ. ಏನೂ ಇಲ್ಲ ಕಣೆ, ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಲೇಟಾಯಿತು. ಓನರ್ ಬಂದಿದ್ದಾರಾ, ಏನೂ ಹೇಳಿಲ್ಲ ತಾನೇ ಅಂತ ಕೇಳ್ತಾಳೆ. ಆಗ ಗೀತಾ, ಇದುವರೆಗೂ ಏನೂ ಹೇಳಿಲ್ಲ,
ಇನ್ಮೇಲೆ ನೋಡ್ಬೇಕು ಅಂತ ಹೇಳ್ತಾಳೆ. ಆ ಪೆಟ್ರೋಲ್ ಬಂಕ್ ಓನರ್ಗೆ ಅನಿತಾಳ ಮೇಲೆ ಆಸೆ ಇದ್ದಿದ್ರಿಂದ ಅವನು ಏನೂ ಹೇಳ್ದೆ ತನ್ನ ಕಾರನ್ನ ಡ್ರೈವ್ ಮಾಡಿಕೊಂಡು ಹೋಗ್ತಾನೆ. ಅಷ್ಟರಲ್ಲಿ 2 ಊರಿನ ಮಧ್ಯೆ ಗಲಾಟೆಯಾಗಿ ರೋಡನ್ನ ಬ್ಲಾಕ್ ಮಾಡಿದ್ದಾರೆ. ಯಾವ ಗಾಡಿಯೂ ಕೂಡ ಆಚೆಗೂ ಹೋಗಕ್ಕಾಗಲ್ಲ, ಈಚೆಗೂ ಬರಕ್ಕಾಗಲ್ಲ ಅಂತ ಅವರಿಬ್ಬರಿಗೆ ಗೊತ್ತಾಗುತ್ತೆ. ಗೀತಾ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಯಾವ ಕಸ್ಟಮರ್ ಕೂಡ ಬರ್ದಿರೋದನ್ನ ನೋಡಿ ಅವಳು ಮನೆಗೆ ಹೊರಡ್ತಾಳೆ. ಅವಳನ್ನ ಪಿಕಪ್ ಮಾಡೋಕೆ ಅವಳ ಬಾಯ್ ಫ್ರೆಂಡ್ ಬಂದಿರ್ತಾನೆ. ಅವರಿಬ್ಬರೂ ಕೂಡ ಎಂಜಾಯ್ ಮಾಡೋಕೆ ಎಲ್ಲಿಗೋ ಹೊರಟಿರ್ತಾರೆ. ಈಗ ಆ ಪೆಟ್ರೋಲ್ ಬಂಕಿನಲ್ಲಿ ಅನಿತಾಳನ್ನ ಬಿಟ್ಟು ಬೇರೆ ಯಾರೂ ಇರಲ್ಲ. ಒಬ್ಳೇ ಇರೋದ್ರಿಂದ ಅವಳ ಮನಸ್ಸಲ್ಲಿ ಏನೇನೋ ಆಲೋಚನೆಗಳು ಬರೋಕೆ ಶುರುವಾಗತ್ತೆ. ಮನಸ್ಸು ಅವಳ ಕಂಟ್ರೋಲ್ನಲ್ಲಿ ಇರಲ್ಲ. ಹಾಗಾಗಿ ಅವಳು ಯಾರೂ ಬರಲ್ಲ ಅಂದ್ಕೊಂಡು ಅಲ್ಲೇ ಇರೋ ಟಾಯ್ಲೆಟ್ಗೆ ಹೋಗಿ ವಿಡಿಯೋ ನೋಡೋಕೆ ಶುರು ಮಾಡ್ತಾಳೆ. ಅವಳ ಒಂದು ಕೈ ಮೊಬೈಲನ್ನು ಹಿಡಿದಿದ್ರೆ ಇನ್ನೊಂದು ಕೈ ಉಜ್ಜಾಟದಲ್ಲಿ ತೊಡಗಿತ್ತು. ಅಷ್ಟರಲ್ಲಿ ಒಂದು ಬೈಕ್ ಬಂದ ಸೌಂಡಾಗುತ್ತೆ. ಅವಳು ವಿಡಿಯೋ ಕಟ್ ಮಾಡಿ ಬಟ್ಟೆನ ಸರಿಯಾಗಿ ಹಾಕೊಂಡು ಹೊರಗೆ ಬರ್ತಾಳೆ. ಹೊರಗೆ ಬಂದು ನೋಡಿದ್ರೆ ಒಬ್ಬ ಸುಂದರವಾದ ಯುವಕ ನಿಂತಿರ್ತಾನೆ. ಅವನ ಹೆಸರು ರಜತ್. ಅವಳು ಅವನ ಬಳಿಗೆ ಹೋಗಿ ಎಷ್ಟು ರೂಪಾಯಿ ಪೆಟ್ರೋಲ್ ಅಂತ ಕೇಳ್ತಾಳೆ. ಆಗವನು ಫುಲ್ ಟ್ಯಾಂಕ್ ಮಾಡಿ ಅಂತಾನೆ. ಅವಳು ಟ್ಯಾಂಕಿಗೆ ಪೆಟ್ರೋಲನ್ನು ತುಂಬಿಸುವಾಗ ಅವನು ನಾನಿವತ್ತು ಪೆಟ್ರೋಲ್ ಬಂಕ್ ಕ್ಲೋಸ್ ಇರುತ್ತೆ ಅಂದ್ಕೊಂಡಿದ್ದೆ, ಆದರೆ ನನ್ನ ಪುಣ್ಯಕ್ಕೆ ಓಪನ್ ಇದೆ ಅಂತಾನೆ. ಆಗವಳು ಇನ್ನೂ ಸ್ವಲ್ಪ ಹೊತ್ತಿನಲ್ಲಿ ನಾವು ಕೂಡ ಕ್ಲೋಸ್ ಮಾಡ್ತೀವಿ ಅಂತಾಳೆ ಮತ್ತು 480 ರೂಪಾಯಿ ಆಯ್ತು ಅಂತ ಹೇಳ್ತಾಳೆ. ಆಗವನು ತನ್ನ ಪಾಕೆಟ್ನಿಂದ 500ರ ನೋಟನ್ನ ಕೊಡ್ತಾನೆ. ಹಾಗೆ ಕೊಡುವಾಗ ಅವರಿಬ್ಬರ ಕೈ ಟಚ್ಚಾಗುತ್ತೆ. ಇಬ್ಬರೂ ಒಬ್ಬರನ್ನೊಬ್ಬರ ಮುಖಾನ ನೋಡ್ಕೋತಾರೆ. ಆಗವನು ಇಲ್ಲಿ ನಿಮ್ಮನ್ನ ಬಿಟ್ಟು ಬೇರೆ ಯಾರೂ ಇಲ್ವಾ ಅಂತ ಕೇಳ್ತಾನೆ. ನನ್ನ ಫ್ರೆಂಡೊಬ್ಳು ಇದ್ದಿದ್ಲು, ಆದ್ರೆ ಸ್ವಲ್ಪ ಹೊತ್ತಿನ ಮುಂಚೆ ಅವಳು ಕೂಡ ಹೋದ್ಲು. ಹೀಗೆ ಕಸ್ಟಮರ್ ಬರ್ದೇ ಇದ್ರೆ ನಾನು ಕೂಡ ಕ್ಲೋಸ್ ಮಾಡಿ ಹೋಗ್ತೀನಿ ಅಂತಾಳೆ. ಅಷ್ಟು ದೊಡ್ಡ ಪೆಟ್ರೋಲ್ ಬಂಕಿನಲ್ಲಿ ಅವಳೊಬ್ಬಳೇ ಇರೋದು ಅಂತ ಕೇಳಿ ಅವನಿಗೆ ಖುಷಿಯಾಗತ್ತೆ. ನಂತರ ಇಬ್ಬರೂ ಕೂಡ ಏನೇನೋ ಮಾತನಾಡೋಕೆ ಶುರು ಮಾಡ್ತಾರೆ. ಅವರಿಬ್ರೂ ವಯಸ್ಸಿಗೆ ಬಂದವರಾದ್ರಿಂದ ಮಾತುಗಳು ಪೋಲಿಯಾಗಿರುತ್ತೆ. ಹಾಗೆ ಮಾತಿನ ಮಧ್ಯೆ ಅವನು ನೀನು ಎಷ್ಟು ಜನರ ಜೊತೆ ಮಾಡಿಸ್ಕೊಂಡಿದ್ದೀಯಾ ಅಂತ ಕೇಳ್ತಾನೆ. ಆಗ ಅನಿತಾ ತೂ ಹೋಗೋ, ನನಗಿನ್ನೂ ಕೂಡ ಯಾರೂ ಮಾಡಿಲ್ಲ, ನಾನಿನ್ನೂ ಕನ್ಯೆಯಾಗೇ ಇದ್ದೀನಿ ಅಂತ ನಾಚಿಕೆಯಿಂದ ಹೇಳ್ತಾಳೆ. ಅದನ್ನ ಕೇಳಿದ ರಜತ್ತಿಗೆ ತುಂಬಾನೇ ಖುಷಿಯಾಗುತ್ತೆ. ಈಗಿನ ಕಾಲದಲ್ಲಿ ಮಾಡಿಸಿಕೊಳ್ದಿರೋ ಹುಡುಗೀರು ಸಿಗೋದು ಬಹಳ ಕಷ್ಟ. ಹೇಗಾದ್ರೂ ಮಾಡಿ ಇವಳಿಗೆ ಮಾಡ್ಬೇಕಂತ ಒಳ್ಗೊಳ್ಗೆ ಅಂದ್ಕೋತಾನೆ. ಅಷ್ಟರಲ್ಲಿ ಅನಿತಾ ಅದ್ಸರಿ ನೀನು ಎಷ್ಟು ಜನರಿಗೆ ಮಾಡಿದೀಯಾ ಅಂತ ಕೇಳ್ತಾಳೆ. ಆಗವನು ಒಬ್ಬ ಆಂಟಿಗೆ ಮಾಡಿದ್ದೆ, ಆದ್ರೆ ನಿನ್ನಂಥ ಹುಡ್ಗಿಗೆ ಯಾವತ್ತೂ ಮಾಡಿಲ್ಲ ಅಂತಾನೆ. ಮತ್ತೆ ನೀ ನನಗೆ ಮಾಡೋಕೆ ಚಾನ್ಸ್ ಕೊಡ್ತೀಯಾ ಅಂತ ಕೇಳ್ತಾನೆ. ಅವಳ ಆಸೆಗಳು ಕೂಡ ಕಟ್ಟೆಯೊಡೆದು ಮಾಡಿಸಿಕೊಳ್ಬೇಕೆಂಬ ಆಸೆ ಜೋರಾಗ್ತಿದ್ದಿದ್ರಿಂದ ಸರಿ ಅಂತ ಹೇಳ್ತಾಳೆ. ಆಗ ರಜತ್ ನನ್ನ ತಮ್ಮನನ್ನ ನೋಡ್ತೀಯ ಅಂತ ಕೇಳ್ತಾನೆ. ಅದಕ್ಕವಳು ಇಲ್ಲಿ ಬೇಡ, ನಾವಿಬ್ರೂ ಟಾಯ್ಲೆಟ್ಗೆ ಹೋಗೋಣ, ಅಲ್ಲಿ ನಿನ್ನ ತಮ್ಮನನ್ನ ತೋರಿಸು ಅಂತ ಹೇಳ್ತಾಳೆ. ಆಗ ರಜತ್ಗೆ ಅನ್ನಿಸುತ್ತೆ ಹಕ್ಕಿ ಹಳ್ಳಕ್ ಬಿತ್ತು ಅಂತ. ಅವನು ಅವಳ ಹಿಂದೆಯೇ ಹೋಗ್ತಾನೆ. ಟಾಯ್ಲೆಟ್ಗೆ ಹೋದ ಕೂಡ್ಲೇ ಇಬ್ರೂ ಬಾಗಿಲು ಹಾಕೋತಾರೆ. ಆಗ ಅನಿತಾ ನಿನ್ನ ತಮ್ಮ ಹೇಗಿದ್ದಾನೆ ನೋಡೋಣ ತೋರ್ಸು ಅಂತ ಅವನ ಹತ್ತಿರ ಹೋಗಿ ಪ್ಯಾಂಟ್ ಮುಂದೆ ಮಾಡಿ ನೋಡ್ತಾಳೆ. ಅಬ್ಬಬ್ಬಾ ಚೆನ್ನಾಗಿದ್ದಾನೆ ಕಣೋ ನಿನ್ನ ತಮ್ಮ, ಅವನನ್ನ ನನ್ಮೇಲೆ ಯೂಸ್ ಮಾಡು ಬಾ ಅಂತಾಳೆ. ಅಷ್ಟು ಹೇಳಿದ್ದೇ ತಡ ಇಬ್ಬರ ಬಟ್ಟೆಗಳು ಕೂಡ ಕಳಚಿ ಬೀಳುತ್ತೆ. ಇಬ್ಬರೂ ಒಬ್ಬರನ್ನೊಬ್ಬರನ್ನ ಮುದ್ದಾಡಿಕೊಂಡು ನಿಂತ್ಕೊಂಡೇ ಆಟವಾಡೋಕೆ ಶುರು ಮಾಡ್ತಾರೆ. ಅವಳ ಅಮೆಜಾನ್ ಕಾಡಿನಲ್ಲಿರೋ ಬಾವಿಯನ್ನ ಹುಡ್ಕೋಕೆ ಅವನು ಹರಸಾಹಸಾನೇ ಮಾಡ್ತಾನೆ. ಇಬ್ಬರಿಗೂ ಕೂಡ ಹೊಸ ಅನುಭವವಾದ್ರಿಂದ ಅವರ ದೇಹವೆಲ್ಲ ಗಡಗಡ ನಡಕ್ತಿರುತ್ತೆ. ಅದೆಂತೆಂಥ ಭಂಗಿಯಲ್ಲಿ ಹೊರಳಾಡಿದ್ರೋ ಅವರಿಗೇ ಗೊತ್ತು. ಅಂತೂ ಇಂತೂ ಎಲ್ಲ ಆಟ ಮುಗಿಯುತ್ತೆ. ಆ ಆಟದಲ್ಲಿ ಮೈಮರೆತ ರಜತ್ ಎಲ್ಲವನ್ನ ಅವಳೊಳಗೆ ಬಿಡ್ತಾನೆ. ನಂತರ ಅವರಿಬ್ಬರೂ ಬಟ್ಟೆ ಸರಿ ಮಾಡಿಕೊಂಡು ಹೊರಗಡೆ ಬರ್ತಾರೆ. ರಜತ್ ಹೊರಡುವಾಗ ಅನಿತಾಳ ನಂಬರನ್ನ ಕೇಳಿ ಪಡ್ಕೊಂಡು ಹೋಗ್ತಾನೆ. ಇತ್ತ ಮನೆಗೆ ಬಂದ ಅನಿತಾ ಪೆಟ್ರೋಲ್ ಬಂಕಿನಲ್ಲಿ ನಡೆದದ್ದನ್ನ ನೆನೆಸ್ಕೊಂಡು ನಾಚುತ್ತಾ ಇರ್ತಾಳೆ. ಜೊತೆಗೆ ಎಲ್ಲಿ ಮಗು ಆಗುತ್ತೋ ಅನ್ನೋ ಭಯ ಕೂಡ ಅವಳಲ್ಲಿರುತ್ತೆ. ಹಾಗಾಗಿ ಅವಳು ಅಲ್ಲಿ ನಡೆದಿದ್ದನ್ನೆಲ್ಲ ತನ್ನ ಅಮ್ಮಳಿಗೆ ಹೇಳ್ತಾಳೆ. ಆಗ
ಅವಳಮ್ಮ ಪಪ್ಳೆಕಾಯಿಯನ್ನ ತಂದ್ಕೊಟ್ಟು, ಇನ್ನು 2 ವಾರ ಇದನ್ನ ಬಿಡ್ದೇ ತಿನ್ನು, ಅವಾಗ ನಿನ್ನೊಳ್ಗಿರೋ ಎಲ್ಲಾನೂ ಕರಗ್ಹೋಗುತ್ತೆ ಅಂತಾಳೆ. ಅವಳು ಕೂಡ ಅಮ್ಮ ಹೇಳಿದಂತೆ ಮಾಡ್ತಾಳೆ. ಮೊಟ್ಟ ಮೊದಲ ಬಾರಿಗೆ ಅನಿತಾಳ ದೇಹದ ಸವಿಯನ್ನ ಒಬ್ಬ ಹುಡುಗ ಸವಿದಿದ್ದು. ಅವಳು ತುಂಬಾನೇ ಖುಷಿಯಲ್ಲಿರ್ತಾಳೆ. ಸ್ವಲ್ಪ ಸಮಯದಲ್ಲಿ ರಜತ್ನಿಂದ ಕಾಲ್ ಕೂಡ ಬರುತ್ತೆ. ಇಬ್ಬರೂ ಊಟ ನಿದ್ದೆಯಿಲ್ದಂತೆ ಫೋನಿನಲ್ಲಿ ಮಾತಾಡೋಕೆ ಶುರು ಮಾಡ್ತಾರೆ. ಅದರ್ಮೇಲೂ ಕೂಡ ಅವಳು ಅವನ ಜೊತೆ ತುಂಬಾ ಸಲ ಮಾಡಿಸ್ಕೋತಾಳೆ. ಒಂದಿನ ಅನಿತಾ ರಾತ್ರಿ ಹೊತ್ತು ಗಾಡಿಯಲ್ಲಿ ಬರ್ತಿರೋವಾಗ ಅವಳ ಗಾಡಿ ಕೈ ಕೊಡುತ್ತೆ. ಎಷ್ಟು ಸ್ಟಾರ್ಟ್ ಮಾಡಿದ್ರೂ ಸ್ಟಾರ್ಟೇ ಆಗಲ್ಲ. ಕತ್ತಲೆ ಬೇರೆ ಆಗಿರೋದ್ರಿಂದ ಅವಳಿಗೆ ತುಂಬಾ ಭಯ ಆಗ್ತಿರುತ್ತೆ. ಹಾಗಾಗಿ ಅವಳು ರಜತ್ಗೆ ಕಾಲ್ ಮಾಡ್ತಾಳೆ. ಎಷ್ಟು ಸರಿ ಕಾಲ್ ಮಾಡಿದ್ರೂ ಅವನು ಕಾಲ್ ರಿಸೀವ್ ಮಾಡೋದೇ ಇಲ್ಲ. ಅವಳು ಅವನಿಗೆ ಕಾಲ್ ಮಾಡಿ ಮಾಡಿ ಸುಸ್ತಾಗಿ ಸುಮ್ನಾಗ್ತಾಳೆ. ಅವಳಿಗೆ ಮುಂದಕ್ಕೆ ಏನ್ಮಾಡೋದು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಸ್ವಲ್ಪ ಸಮಯ ಬಿಟ್ಟು ಅವನೇ ಕಾಲ್ ಮಾಡ್ತಾನೆ. ಆಗವಳು ಅವನಿಗೆ ಸರಿಯಾಗಿ ಬೈತಾಳೆ. ನೀನು ಇಷ್ಟೊತ್ತು ಏನ್ ಮಾಡ್ತಿದ್ದೆ? ನಾನಿನ್ಗೆ ಎಷ್ಟು ಕಾಲ್ ಮಾಡಿದ್ರೂ ರಿಸೀವ್ ಮಾಡ್ಲೇ ಇಲ್ಲ ನೀನು. ಈಗೀಗ ನಾನಿನ್ಗೆ ಬೋರಾಗ್ತಿದ್ದೀನಿ ಅಲ್ವಾ ಅಂತ ಜೋರಾಗಿ ಕೂಗ್ತಾಳೆ. ಅದ್ಹಾಗಲ್ಲ ಕಣೆ, ನಾನು ಮೊಬೈಲನ್ನ ಇಲ್ಲೇ ಬಿಟ್ಟು ಫ್ರೆಂಡ್ ಮನೆಗೆ ಹೋಗಿದ್ದೆ. ಏನಾದ್ರೂ ಸಮಸ್ಯೆನಾ? ಇಷ್ಟೊಂದ್ಸಲ ಕಾಲ್ ಮಾಡಿದ್ದೀಯಲ್ಲ ಅಂತ ಕೇಳ್ತಾನೆ. ಆಗವಳು ನಡೆದಿದ್ದನ್ನೆಲ್ಲ ಹೇಳ್ತಾಳೆ. ಅದನ್ನ ಕೇಳಿದ ಅವನಿಗೆ ತುಂಬಾನೇ ಭಯ ಆಗುತ್ತೆ. ನೀನೀಗ ಎಲ್ಲಿದ್ದೀಯಾ ಹೇಳು, ನಾನು ಬೇಗ ಬರ್ತೀನಿ ಅಂತ ಹೇಳ್ತಾನೆ. ಅವಳು ನಾನೀಗ ರಾಮನಗರದ ಆಲದ ಮರದ ಕೆಳಗಿದ್ದೀನಿ ಅಂತ ಹೇಳ್ತಾಳೆ. ಅದನ್ನ ಕೇಳಿಸ್ಕೊಂಡ ರಜತ್, ಅಲ್ಲಿ ದೆವ್ವ ಇದೆ ಕಣೆ, ಅಲ್ಲಿ ತುಂಬಾ ಜನ ನೇಣು ಹಾಕೊಂಡು ಸತ್ತಿದ್ದಾರೆ, ಬೇಗ ಅಲ್ಲಿಂದ ಗಾಡಿ ತಳ್ಕೊಂಡು ಮುಂದೆ ಬಾ, ನಾನು ಕೂಡ ಅಲ್ಲಿಗೆ ಬರ್ತೀನಿ ಅಂತ ಹೇಳ್ತಾನೆ. ಆಗವಳು ಭಯದಿಂದಲೇ ಗಾಡಿನ ಸ್ವಲ್ಪ ದೂರಕ್ಕೆ ಮುಂದೆ ತಳ್ಕೊಂಡು ಬರ್ತಾಳೆ. ಅವಳಿಗೆ ಏನೇನೋ ಶಬ್ದ ಆದಂತೆ ಕೇಳಿಸ್ತಿರುತ್ತೆ. ಅವಳು ಭಯದಿಂದಲೇ ಮುದುರಿಕೊಂಡು ಕೂತ್ಕೊಂಡಿರ್ತಾಳೆ. ಅಷ್ಟರಲ್ಲಿ ರಜತ್ ಅಲ್ಲಿಗೆ ಬರ್ತಾನೆ. ಅವಳು ಅವನನ್ನ ತಪ್ಕೊಂಡು ಅಳ್ತಾಳೆ. ನಿನಗೆ ಏನಾಗೋಕು ನಾನು ಬಿಡಲ್ಲ ಕಣೆ ಅಂತ ಹೇಳ್ತಾ ಅವಳ ಹಣೆಗೆ ಮುತ್ತಿಡ್ತಾನೆ. ಮತ್ತೆ ಆಚೆ ಈಚೆ ನೋಡಿ, ಇಲ್ಲಿ ಯಾರೂ ಇಲ್ಲ ಕಣೆ, ಇಲ್ಲೇ ನಿನ್ಗೆ ಮಾಡ್ಲಾ ಅಂತ ಕೇಳ್ತಾನೆ. ಅವಳು ಒಪ್ಪಿದ ಕೂಡಲೇ ಇಬ್ರೂ ಮತ್ತೊಮ್ಮೆ ಸೇರ್ತಾರೆ.